ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇದರ ನಡುವೆ ರಾಜ್ಯ ಸರ್ಕಾರ ಮತ್ತೊಂದು ಕಾರ್ಯಾಚರಣೆಗೆ ಕೈ ಹಾಕಿದೆ. ಅದೇನಂದ್ರೆ ರಸ್ತೆ ಬದಿ ಅನಾಥವಾಗಿ ಬಿದ್ದಿರುವಂತ ವಾಹನಗಳನ್ನು ತೆರವುಗೊಳಿಸುವುದು. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನ ಜನಸಂಚಾರದ ಸ್ಥಳಗಳಲ್ಲಿ ಬಿಡಾಡಿ ವಾಹನಗಳು ತುಂಬಿ ಹೋಗಿವೆ. ಅನೇಕ ವಾಹನಗಳು ಅದೆಷ್ಟೋ ತಿಂಗಳಿನಿಂದ ನಿಂತಲ್ಲೇ ನಿಂತು ಧೂಳು ಹಿಡಿದಿವೆ. ವಾಹನಗಳ ಮಾಲೀಕರ್ಯಾರು, ರಸ್ತೆ ಬದಿಯಿಂದ ತೆಗೆಯೋರು ಯಾರು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ರಸ್ತೆ, ಫುಟ್ಪಾತ್, ನೋ ಪಾರ್ಕಿಂಗ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಿರುವ ವಾಹನಗಳ ತೆರವಿಗೆ ಮುಂದಾಗಿದ್ದಾರೆ. 7 ದಿನಗಳ ಗಡುವು. ವಾಹನ ತೆಗೆಯದಿದ್ರೆ ಟೋಯಿಂಗ್. ಸ್ಟಿಕ್ಕರ್ ಅಂಟಿಸಿ ನೋಟಿಸ್. ಎಚ್ಚೆತ್ತುಕೊಳ್ಳದಿದ್ರೆ ಶಾಕ್. ಇವತ್ತು ಮಾನ್ಯ ಕೃಷ್ಣ ಬೈರೇಗೌಡರು ಈ ಒಂದು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ, ಈ ವಾಹನಗಳಿಗೆ ಸಚಿವರೇ ಸ್ಟಿಕ್ಕರ್ ಅನ್ನ ಅಂಟಿಸಿ ಗಾಡಿಯನ್ನ ಲಾಕ್ ಮಾಡಿ ಹೋಗಿದ್ದಾರೆ. ಈ ಒಂದು ವಾಹನ ಏನಿತ್ತು ಹಲವು ತಿಂಗಳುಗಳಿಂದ ಇಲ್ಲೇ ಇತ್ತು. ಸೊ ಸಾರ್ವಜನಿಕರ ಹೋರಾಟಕ್ಕೆ ಟ್ರಾಫಿಕ್ ಕೂಡ ಸಮಸ್ಯೆ ಆಗ್ತಾ ಇತ್ತು. ಸೊ ಹೀಗಾಗಿ ಕಾರ್ಯಾಚರಣೆ ಭಾಗವಾಗಿ ಇವತ್ತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ಕ್ವೀನ್ಸ್ ರಸ್ತೆಯಲ್ಲಿ ಈ ಒಂದು ವಾಹನಕ್ಕೆ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಸ್ಥಳವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ವಾಹನದ ಸಂಖ್ಯೆ ಮತ್ತೆ ನೋಟಿಸ್ ಅನ್ನ ಯಾರು ಕೊಟ್ಟರು, ಸ್ಥಳೀಯ ಮಟ್ಟದ ಅಧಿಕಾರಿ ಅವರು, ಮತ್ತೆ ಅವರ ಹುದ್ದೆ ಏನು, ಮತ್ತೆ ಅವರ ಸೀಲ್ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಈ ಬಗ್ಗೆ TV9 ಜೊತೆಗೆ ಮಾತನಾಡಿರುವ ಕೃಷ್ಣ ಬೈರೇಗೌಡರು ಜನರೇ ಬಿಡಾಡಿ ವಾಹನಗಳ ಬಗ್ಗೆ ಮಾಹಿತಿ ಕೊಡಬಹುದು ಅಂದ್ರು. ಈಗಾಗಲೇ 2 ಬಾರಿ ಮನವಿ ಮಾಡಿದ್ದೇನೆ, ನೀವು ರೋಡಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. 1 ವಾರದಲ್ಲಿ ಅವರು ತಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. 6 ಗಂಟೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ಅಸ್ತ್ರಂ ಅಂತ ಟ್ರಾಫಿಕ್ ಪೊಲೀಸರದು ಒಂದು ಆ್ಯಪ್ ಇದೆ. ಆಪ್ ಅಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಬೀಡಾಡಿ ಗಾಡಿಗಳಿದ್ರೆ ಅವುಗಳನ್ನ ರಿಪೋರ್ಟ್ ಮಾಡಿ ನಮ್ಮ ಅಧಿಕಾರಿಗಳು ಸ್ಪಾಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜವಾಗಿ ಬೀಡಾಡಿ ಗಾಡಿ ಆಗಿದ್ರೆ ಅದಕ್ಕೂ ಕೂಡ ಈ ಕಾರ್ಯಾಚರಣೆಯನ್ನ ಲಾಗು ಮಾಡ್ತೇವೆ. ಹಾಗಾದ್ರೆ ಬೆಂಗಳೂರಿನ ಯಾವ್ಯಾವ ಏರಿಯಾಗಳಲ್ಲಿ ಬಿಡಾಡಿ ವಾಹನಗಳನ್ನ ನಿಲ್ಲಿಸಿದ್ದಾರೆ ಅನ್ನೋ ಬಗ್ಗೆ TV9 ರಿಯಾಲಿಟಿ ಚೆಕ್ ಮಾಡಿದೆ. ಮೊದಲಿಗೆ ವಿಲ್ಸನ್ ಗಾರ್ಡನ್ ಪರಿಸ್ಥಿತಿ ಹೇಗಿದೆ ನೋಡಿ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ವಿಲ್ಸನ್ ಗಾರ್ಡನ್ 3ನೇ ಅಡ್ಡ ರಸ್ತೆ ಏನಿದೆ, ಈ ಅಡ್ಡ ರಸ್ತೆಯಲ್ಲೂ ಸಹ ಸರಿಸುಮಾರು ಅಂದ್ರೆ ಸಾಲಿನಲ್ಲಿ ಅನೇಕ ಗಾಡಿಗಳು ವರ್ಷಾನುಗಟ್ಟಲೆಯಿಂದ ಸಹ ನಿಂತಿರುವಂತದ್ದು. ಈ ಗಾಡಿಗಳನ್ನು ಈಗಾಗಲೇ ಎತ್ತಂಗಡಿ ಮಾಡಲಿಕ್ಕೆ ಈಗಾಗಲೇ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಒಂದು ಕಡೆ ಸೂಚನೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ಇದು ಒಂದು ರೀತಿಯಾಗಿ ಪಾದಾಚಾರಿಗಳು ಓಡಾಡುವಂತ ಜಾಗ ಏನಿದೆ ಅದನ್ನು ಸಹ ಒಂದು ಕಡೆ ಕಡೆಗಣನೆ ಮಾಡುತ್ತೆ ಅಂತೇಳಿ ಈಗಾಗಲೇ ಸೂಚನೆಯ ಮೇರೆಗೆ GBA ಮತ್ತು ಪೊಲೀಸ್ ಇಲಾಖೆಯಿಂದ ಸಮನ್ವಯದಿಂದ ಈ ಕಾರ್ಯಾಚರಣೆ ನಡೀತಿರುವಂತದ್ದು. ಶಾಂತಿನಗರದಲ್ಲೂ ಬಿಡಾಡಿ ವಾಹನಗಳ ಹಾವಳಿ ಜೋರಾಗಿದೆ. ನಾನೀಗ ಶಾಂತಿನಗರದಲ್ಲಿದ್ದೇನೆ. ನಾನು ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ಸಾಕಷ್ಟು ವಾಹನಗಳು ನಿಂತಿದ್ದಾವೆ. ಇದು ಏನು ಫುಟ್ಪಾತ್ ಮೇಲೇನೆ ನಿಂತಿರೋ ವಾಹನಗಳು. ಇಲ್ಲಿ ನನ್ನ ಬಲಭಾಗದಲ್ಲಿ ಶಾಲೆ ಇದೆ, ನನ್ನ ಎಡಭಾಗದಲ್ಲಿ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡ್ಗೆ ಗೋಡೆಗೆ ಹತ್ಕೊಂಡೇ ಒಂದು ಫುಟ್ಪಾತ್ ಇದೆ. ಅದೇ ಫುಟ್ಪಾತ್ ಮೇಲೆ ಸಾಕಷ್ಟು ವಾಹನಗಳು ನಿಂತಿದ್ದಾವೆ. ಈ ವಾಹನಗಳಲ್ಲಿ ಸಾಕಷ್ಟು ವಾಹನಗಳು ಸುಮಾರು ವರ್ಷದಿಂದ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನೀಲಸಂದ್ರ ರೋಡ್ನಲ್ಲೂ ಬಿಡಾಡಿ ವಾಹನಗಳನ್ನ ನಿಲ್ಲಿಸಲಾಗಿದೆ. ನನಗೆ ನಿಲ್ಲಿಸೋದ್ರ ಸಮೀಪ ಇದನ್ನು ಇಲ್ಲೂ ತಾವು ದೃಶ್ಯದಲ್ಲಿ ಗಮನಿಸಬಹುದು. ಸಾಲಾಗಿ ವಾಹನಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ. ಅಂದ್ರೆ ಸುಮಾರು ತಿಂಗಳಿಂದ ಇದೇ ಒಂದು ಸ್ಥಳದಲ್ಲಿ ವಾಹನಗಳಿದೆ. ಅದರ ಮೇಲೆ ತುಕ್ಕು ಹಿಡಿದಿರುವಂತದ್ದಾಗಿರ್ಬೋದು, ಮತ್ತೆ ಧೂಳು ಹಿಡಿದಿರುವಂತಹ ವಾಹನಗಳು ಕೂಡ ಇದೇ ರೀತಿಯಾದಂತಹ ದೃಶ್ಯ ನಮಗೆ ನೀಲಸಂದ್ರದಲ್ಲಿ ಕಂಡು ಬರ್ತಾ ಇರುವಂತದ್ದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯಾದಂತಹ ವಾಹನಗಳನ್ನ ನಿಲ್ಲಿಸಲಾಗಿದೆ. ಈ ಎಲ್ಲಾ ಒಂದು ವಾಹನಗಳನ್ನೇನು ನಿಲ್ಲಿಸಿದೆ ಅದನ್ನು ಕೂಡವೇ ತೆರವು ಮಾಡಬೇಕು ಅನ್ನೋ ಒಂದು ಸೂಚನೆ ಕೂಡ ಈಗಾಗಲೇ ಕೊಡಲಾಗಿದೆ. ಅದಕ್ಕೊಂದು ಆದೇಶನ ಕೂಡ ಹೊರಡಿಸಲಾಗಿದೆ. ಆದರೂ ಕೂಡ ಈ ಒಂದು ವಾಹನದ ಮಾಲೀಕರು ಇಲ್ಲೇ ವಾಹನಗಳನ್ನ ಬಿಟ್ಟು ಮೊಂಡಾಟವನ್ನ ಕೂಡ ಮುಂದುವರಿಸಿದ್ದಾರೆ. ಆನೆಪಾಳ್ಯದಲ್ಲಿ ಕೂಡ ಧೂಳು ತುಂಬಿದ ವಾಹನಗಳು ರಸ್ತೆಯುದ್ದಕ್ಕೂ ನಿಂತಿವೆ. ಆನೆಪಾಳ್ಯದಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯ ದೃಶ್ಯ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ GBA ಅಧಿಕಾರಿಗಳು ಮತ್ತೆ ಸಂಚಾರಿ ಪೊಲೀಸರ ಒಂದು ಜಂಟಿಯಾಗಿ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ರಸ್ತೆಗಳಲ್ಲಿ ಸಾಲಾಗಿ ವಾಹನಗಳನ್ನ ನಿಲ್ಲಿಸಲಾಗಿದೆ. ಹಳೆಯ ವಾಹನಗಳು ಮತ್ತೆ ಕೆಲವೊಂದು ವಾಹನಗಳು ಕೆಟ್ಟು ನಿಂತಿರುವಂತಹ ವಾಹನಗಳನ್ನು ಕೂಡ ನಿಲ್ಲಿಸಲಾಗಿದೆ. ಧೂಳು ಮತ್ತು ರಸ್ಟ್ ಇಂದ ಕೂಡಿದಂತಹ ವಾಹನಗಳಿದೆ. ಸದ್ಯಕ್ಕೆ ಈ ಒಂದು ವಾಹನಗಳ ತೆರವಿಗೆ ಈಗ ಕಾರ್ಯಾಚರಣೆ ಕೂಡ ಜೋರಾಗಿ ನಡೀತಾ ಇದೆ.
ಜಯನಗರ ಅಶೋಕ ಪಿಲ್ಲರ್ ಹಿಂಬದಿಯಲ್ಲಿ ಪಾದಚಾರಿಗಳ ಮಾರ್ಗವೇ ಬಂದ್ ಆದಂತಾಗಿದೆ. ಆ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಅಶೋಕ ಪಿಲ್ಲರ್ ಅಂದ್ರೆ ಜಯನಗರ ಫಸ್ಟ್ ಬ್ಲಾಕ್ ನಲ್ಲಿರುವಂತಹ ಹಿಂಬದಿ ಅಶೋಕ ಪಿಲ್ಲರ್ ನ ಹಿಂಬದಿ ಇರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲೂ ಸಹ ನೀವು ನೋಡ್ತಾ ಹೋಗ್ಬೋದು. ಈಗಾಗಲೇ ಸಂಪೂರ್ಣ ರಸ್ತೆ ಏನಿದೆ ಆ ಸಂಪೂರ್ಣ ರಸ್ತೆಯ ಪಾದಚಾರಿಗಳು ಓಡಾಡುವಂತಹ ಜಾಗದ ಪಕ್ಕದಲ್ಲಿ ಬೇಕಾಬಿಟ್ಟಿಯಾಗಿ ಅನೇಕ ತಿಂಗಳುಗಳಿಂದನೂ ಸಹ ವಾಹನಗಳನ್ನು ನಿಲುಗಡೆ ಮಾಡಿ ಹೋಗಿರುವಂತದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಸಮೀಪವೂ ಕೆಟ್ಟ ವಾಹನಗಳನ್ನು ಬಿಟ್ಟು ಹೋಗಲಾಗಿದೆ. ನಾವೀಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೇವೆ. ನೀವೀಗಾಗಲೇ ಗಮನಿಸಬಹುದಾಗಿದೆ, ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಫುಟ್ಪಾತ್ನ ಮೇಲೆ ಯಾವ ರೀತಿಯಾಗಿ ಶಾಶ್ವತವಾಗಿ ಅವೈಜ್ಞಾನಿಕವಾಗಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ನೀವು ಈ ಒಂದು ಫುಟ್ಪಾತ್ನ ಏರಿಯಾದಲ್ಲಿ ಈಗಾಗಲೇ ನೋ ಪಾರ್ಕಿಂಗ್ ಅಂತೇಳಿ ಬೋರ್ಡನ್ನು ಹಾಕಿದ್ರೂ ಕೂಡ ಆ ನೋ ಪಾರ್ಕಿಂಗ್ ಬೋರ್ಡ್ನ ಮುಂಭಾಗದಲ್ಲಿಯೇ ಅವೈಜ್ಞಾನಿಕವಾಗಿ ಇಲ್ಲೊಂದು ಟಾಟಾ ಎಸ್ ಅನ್ನು ಪಾರ್ಕ್ ಮಾಡಿರುವಂಥದ್ದು. ಶಾಶ್ವತವಾಗಿ ಈ ಒಂದು ಟಾಟಾ ಎಸ್ ಕಳೆದ ಕೆಲವು ತಿಂಗಳಿನಿಂದ ಇಲ್ಲೇ ಪಾರ್ಕ್ ಮಾಡಿದ್ದಾರೆ ಅನ್ನೋದು ಗೋಚರವಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸರ್ಕಾರದ ಕಾರ್ಯಕ್ಕೆ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಹಿಯಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ರಮಕ್ಕೆ ಅಭಿನಂದನೆಗಳು ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.